ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಾಯಲ್ ರಂಬಲ್ ಕೂಡ ಮುಗ್ದಿದೆ. ಅಂಡ್ ನಿಜವಾಗ್ಲೂ ಆ ಒಂದು ಸ್ಮ್ಯಾಕ್ ಡೌನ್ ನ ಪ್ರೆಸೆಂಟೇಷನ್ ಇದೆಯಲ್ಲ, ಅದಕ್ಕೇನೆ 5/5 ಸ್ಟಾರ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಕೊಡ್ತಾ ಇದ್ದೀನಿ. ಏನ್ ಸ್ಟೇಜ್ ನ ರೆಡಿ ಮಾಡಿದ್ದಾರೆ ಗುರು, ಅದು ಸ್ಮ್ಯಾಕ್ ಡೌನ್ ಸ್ಟೇಡಿಯಂ ಅಲ್ಲಿ ಆಗೋದು, ಅದು ಕೂಡ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ಸ್ಮ್ಯಾಕ್ ಡೌನ್ ಕೂಡ ನಿಜವಾಗ್ಲೂ ಅದ್ಭುತವಾಗಿತ್ತು. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಅದ್ಭುತವಾಗಿ ಎಂಟ್ರೆನ್ಸ್ ನ ಮಾಡ್ಕೊಂಡು ರಿಂಗ್ ಗೆ ಬಂದು ಮೈಕ್ ನ ತಗೊಂಡು, ಸೊ ಸ್ಮ್ಯಾಕ್ ಡೌನ್ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಎಸ್, ಮೊದಲನೇದಾಗಿ ನಾನು ಜೇಕೋಬ್ ಫಾಟೋ ಅವರ ಬಗ್ಗೆನೂ ಕೂಡ ಮಾತಾಡಬೇಕು. ಜೇಕೋಬ್ ಫಾಟೋ ಅವರ ಬಗ್ಗೆ ಮಾತ್ರ ಅಲ್ಲ, ನಾನು ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆನೂ ಕೂಡ ಮಾತಾಡಬೇಕು. ಎಸ್, ಡ್ರೂ ಮ್ಯಾಕೆಂಟೈರ್ ನಿಜವಾಗ್ಲೂ ಕೂಡ ನನ್ನ ಮೇಲೆ ಗೆದ್ದಿದ್ದಾನೆ, ಆದ್ರೂ ಕೂಡ ಅವನು ನನ್ನ ಬೆನ್ನತ್ತಿದ್ದಾನೆ. ಅಂಡ್ ಇದೆಲ್ಲದೂ ಕೂಡ ಹೋಗಿ ನನ್ನ ಥರ್ಡ್ ಟೈಮ್ ರಾಯಲ್ ರಂಬಲ್ ವಿಕ್ಟರಿ ಮೇಲೆನೆ ನಿಲ್ತಾ ಇದೆ ಅಂತ, ನಾನು 3ನೇ ಬಾರಿ ರಾಯಲ್ ರಂಬಲ್ ನ ವಿನ್ ಆಗ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದಾಗ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾ ಹೋಗ್ತಾರೆ, ನಾನು ಈ ಬಾರಿನೂ ಕೂಡ ರಾಯಲ್ ರಂಬಲ್ ನ ವಿನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚಾಲೆಂಜ್ ಮಾಡಬಹುದು, ಅಥವಾ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಸ್ಯಾಮಿ ಝೈನ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇನಾದ್ರೂ ಸೋಲಿಸಿ ರಸಲ್ ಮೇನಿಯಾಗೆ ಬಂದ್ರೆ ನಾನು ಸ್ಯಾಮಿ ಝೈನ್ ಅವ್ರನ್ನ ಕೂಡ ಚಾಲೆಂಜ್ ಮಾಡಬಹುದು, ಅಥವಾ ನಮ್ಮ ಸಿಎಂ ಪಂಕ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮೇಲೂ ಕೂಡ ಹೋಗಬಹುದು. ಏನೇ ಆಗ್ಲಿ ನನ್ನ ಬಳಿ ಈಗ ಚಾನ್ಸ್ ಇದೆ. ನಾನು ಈಗಾಗಲೇ 2 ಬಾರಿ ಕಂಟಿನ್ಯೂಸ್ ಆಗಿ ರಾಯಲ್ ರಂಬಲ್ ನ ವಿನ್ ಆಗಿದ್ದೀನಿ. ಅಂಡ್ ಇದು ನನ್ನ 3ನೇ ರಾಯಲ್ ರಂಬಲ್, ಅಂಡ್ ಇದನ್ನು ಕೂಡ ನಾನು ವಿನ್ ಆಗಬಹುದು ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ಅದನ್ನ ನಮ್ಮ ರ್ಯಾಂಡಿ ಆರ್ಟನ್ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡು ರ್ಯಾಂಪ್ ಮೇಲೆ ಬರ್ತಾ ಇರ್ತಾರೆ. ಅಂಡ್ ಅವರ ಎಂಟ್ರಿ ನೋಡೋದಕ್ಕೆ ಆ ಒಂದು ಸ್ಟೇಜ್ ಆಗಿರ್ಬಹುದು, ರ್ಯಾಂಪ್ ಆಗಿರ್ಬಹುದು, ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೇಕು. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಗೆ ಬರ್ತಾರೆ. ಮೊದಲನೇದಾಗಿ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡಿ, ಕೋಡಿ ರೋಡ್ಸ್ ನೀನು ನನ್ನ ಬೆಸ್ಟ್ ಫ್ರೆಂಡ್, ಅಂಡ್ ನೀನು ಚಾಂಪಿಯನ್ಶಿಪ್ ನ ಗೆದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಅಂಡ್ ನನಗೂ ಕೂಡ ಗೊತ್ತು ನೀನು ಚಾಂಪಿಯನ್ಶಿಪ್ ನ ಚೇಸ್ ಮಾಡಬೇಕಾದ್ರೆ ತುಂಬಾನೇ ಡೇಂಜರಸ್ ಆಗಿರ್ತೀಯ ಅಂತ. ಬಟ್ ನಿಜವಾಗ್ಲೂ ಈ ಒಂದು ಟೈಮ್ ಅಲ್ಲಿ ನನಗಿಂತ ಡೇಂಜರಸ್ ಯಾರು ಇಲ್ಲ, ಯಾಕಂದ್ರೆ ನಾನು ನನ್ನ 15th ನಂಬರ್ ನ ಚೇಸ್ ಮಾಡ್ತಾ ಇದ್ದೀನಿ. ಅಂಡ್ ರಾಯಲ್ ರಂಬಲ್ ಅಲ್ಲಿ ನೀನು ನನ್ನ ಬ್ರದರ್ ಅಲ್ಲ, ನೀನು ನನ್ನ ಫ್ರೆಂಡ್ ಅಲ್ಲ, ಬರೀ ನೀನು ನನ್ನ ಎನಿಮಿ ಆಗಿರ್ತೀಯ, ನನ್ನ ಅಪೋನೆಂಟ್ ಆಗಿರ್ತೀಯ. ಅಂಡ್ ನಾನು ನಿನ್ನನ್ನ ಎಲಿಮಿನೇಟ್ ಮಾಡೋದ್ರಿಂದ ಹಿಂಜರಿಯೋದಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇ ವುಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಈಟ್ 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 ಅಂತ ಆಡ್ತಾ ಇರುತ್ತೆ. ನಮ್ಮ ಜೇ ವುಸೋ ಅವರು ಕೂಡ ಓಡಾಡ್ಕೊಂಡು ಬಂದು, ಈ ಬಾರಿ ನಾನು ರಾಯಲ್ ರಂಬಲ್ ನ ವಿನ್ ಆಗ್ತೀನಿ, ಅಂಡ್ ಮತ್ತೊಮ್ಮೆ ಹಿಸ್ಟ್ರಿನ ರಿಪೀಟ್ ಮಾಡ್ತೀನಿ, ರಸಲ್ ಮೇನಿಯಾಗೆ ಹೋಗ್ತೀನಿ, ಯಾಕಂದ್ರೆ ಇದು ನನ್ನ ಟೈಮು ಅಂತ ಮಾತಾಡ್ತಾರೆ. ಆಗ್ಲೂ ಕೂಡ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಯಾಮಿ ಝೈನ್ ಅವರಿಗೆ ಓಲೆ ಓಲೆ ಚಾಂಟ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವರು ಕೂಡ ಕ್ರೌಡ್ ನ ಎಂಜಾಯ್ ಮಾಡ್ಕೊಂಡು ರಿಂಗ್ ಗೆ ಬರ್ತಾರೆ. ಅಂಡ್ ಹೇಳ್ತಾರೆ, ನೀವು ಯಾರಾದ್ರೂ ರಾಯಲ್ ರಂಬಲ್ ನ ವಿನ್ ಆಗಿ ನಾನು ನಿಮ್ಗೋಸ್ಕರ ರಸಲ್ ಮೇನಿಯಾದಲ್ಲಿ ಕಾಯ್ತಾ ಇರ್ತೀನಿ, ಯಾಕಂದ್ರೆ ನಾನು ನಾಳೆ ರಾಯಲ್ ರಂಬಲ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ 100% ಸೋಲಿಸ್ತೀನಿ, ಯಾಕಂದ್ರೆ ನಾನು ನನ್ನ ನೆಲ ಸೌದಿ ಗ್ರೌಂಡ್ ಅಲ್ಲಿ ಅನ್ಡಿಫೀಟೆಡ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪಾಲಿಮೆನ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರು ಸ್ಟೇಜ್ ಹತ್ರ ಬರ್ತಾರೆ. ಅಂಡ್ ನಮ್ಮ ಪಾಲಿಮೆನ್ ಅವರು ಮಾತಾಡ್ತಾರೆ, ನನ್ನ ಬಳಿ ಈಗ ವಿಷನ್ ಇದೆ, ಈ 4 ಜನ ನನ್ನ ಸಹಪಾಠಿಗಳು ರಾಯಲ್ ರಂಬಲ್ ಗೆ ಹೋಗ್ತಾರೆ, ಅಂಡ್ ರಾಯಲ್ ರಂಬಲ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರು ಗೆಲ್ಲೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಈಗ ರಿಂಗ್ ಮೇಲೆ ಇರ್ತಕ್ಕಂತಹ 4 ಜನರಲ್ಲಿ ನನಗೆ ಯಾವುದೇ ರೀತಿಯ ವಿಷನ್ ಕಾಣಿಸ್ತಾ ಇಲ್ಲ. ಎಸ್, ಸ್ಯಾಮಿ ಝೈನ್ ನೀನು ನಾಳೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗೋದಿಲ್ಲ. ಅಂಡ್ ನನ್ನ ಬ್ಲಡ್ ಲೈನ್ ಫ್ಯಾಮಿಲಿ ಮೆಂಬರ್ ಆದಂತಹ ಜೇ ವುಸೋ ನೀನು ಕೂಡ ರಾಯಲ್ ರಂಬಲ್ ನ ಗೆಲ್ಲೋದಿಲ್ಲ. ಕೋಡಿ ರೋಡ್ಸ್, ವೈಪರ್, ರ್ಯಾಂಡಿ ಆರ್ಟನ್ ನೀವು ಯಾರು ಕೂಡ ರಾಯಲ್ ರಂಬಲ್ ನ ಗೆಲ್ಲೋದಿಲ್ಲ, ಬದಲಿಗೆ ಬ್ರಾನ್ ಬ್ರೇಕರ್ ಅವರು ರಾಯಲ್ ರಂಬಲ್ ನ ಗೆಲ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಇಡೀ ಕ್ರೌಡ್ ಶಟ್ ದ ಫಕ್ ಅಪ್ ಅಂತ ಚಾಂಟ್ ನ ಕೂಡ ಮಾಡ್ತಾ ಇರುತ್ತೆ. ಇದನ್ನೆಲ್ಲ ಕೇಳಿ ಬೇಸತ್ತು ನಮ್ಮ ರ್ಯಾಂಡಿ ಆರ್ಟನ್ ಅವರು, ಈಗ ಸ್ವಲ್ಪ ಮಾತಾಡೋದನ್ನ ನಿಲ್ಸು, ನಾಳೆ ರಾಯಲ್ ರಂಬಲ್ ತನಕ ಯಾಕೆ ವೇಟ್ ಮಾಡೋಣ, ಈಗ ನೀವು ಕೂಡ 4 ಜನ ಇದ್ದೀರಾ, ನಾವು ಕೂಡ 4 ಜನ ಇದ್ದೀವಿ, ಯಾಕೆ ಇಲ್ಲೇ ಬಂದು ಅದೇನ್ ಮಾಡ್ತೀಯ ಪ್ರೂವ್ ಮಾಡು ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕರೀತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ನಿಕ್ ಕಾರ್ಡಿಸ್ ಅವರು ಬಂದು, ಓಕೆ ಅಲ್ಲೂ ಕೂಡ 4 ಜನ ಇದ್ದಾರೆ, ಇಲ್ಲೂ ಕೂಡ 4 ಜನ ಇದ್ದಾರೆ, ಇದೆಲ್ಲದೂ ಕೂಡ ಎಲ್ಲಿಗೆ ಲೀಡ್ ಆಗ್ತಾ ಇದೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇದೆ. ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ಒಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಿಕ್ ಕಾರ್ಡಿಸ್ ಅವರು ಅಫಿಷಿಯಲ್ ಆಗಿ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾರೆ. ಓವರ್ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಚೆನ್ನಾಗಿತ್ತು, ನನಗಂತೂ ಸ್ಟೇಜ್ ನೇ ನೋಡೋಂಗ ಆಗೋದು ಗುರು, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ರಾಯಲ್ ರಂಬಲ್ ಗೆ ಸೌದಿ ಅರೇಬಿಯಾ
ಅದು ಅವರು ಸ್ಟೇಡಿಯಂ ನ ಕ್ರಿಯೇಟ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಕಾರ್ಮೆಲೋ ಏಸ್ ಅವರು ಓಪನ್ ಚಾಲೆಂಜ್ ನ ಇಡ್ತಾರೆ ಅಂಡ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡೋದಕ್ಕೆ ರೇ ಫಿನಿಕ್ಸ್ ಅವರು ಬರ್ತಾರೆ. ಕಾರ್ಮೆಲೋ ಏಸ್ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಒಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಓಪನ್ ಚಾಲೆಂಜ್ ಮ್ಯಾಚಸ್ ಗಳೆಲ್ಲದೂ ಕೂಡ ಚೆನ್ನಾಗಿತ್ತು, ಬಟ್ ಸ್ಟೋರಿ ಇರೋದಿಲ್ಲ, ಅದು ನನಗೆ ಬೇಜಾರಾಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲೋ ಏಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇರ್ತಾರೆ, ಇವತ್ತಿನ ಸ್ಮ್ಯಾಕ್ ಡೌನ್ ಶೋ ನ 4 ಜನ ಓಪನ್ ಮಾಡಿ 8 ಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕನ್ಫರ್ಮ್ ಮಾಡಿಸ್ಕೋತಾರೆ. ಅಂಡ್ ಆ 4 ಜನರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಯಾವತ್ತೂ ಕೂಡ ಚಾಂಪಿಯನ್ ಆಗೇ ಇಲ್ಲ. ಅವನೇ ಸ್ಯಾಮಿ ಝೈನ್ ಹಾಗೆ ನನ್ನ ನಡುವೆ ನಾಳೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ, ನನ್ನ ಚಾಂಪಿಯನ್ಶಿಪ್ ನ ನಾನು ರಿಟೈನ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಸ್ಯಾಮಿ ಝೈನ್, ನೀನು ಕೂಡ ಏನ್ ಮಾಡೋದಕ್ಕೂ ಕೂಡ ರೆಡಿ ಇದೆಯಾ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಅಂತ ಸ್ಯಾಮಿ ಝೈನ್ ಅವರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಲಿಟರಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನ್ ಮಾಡೋದಕ್ಕೂ ಕೂಡ ರೆಡಿ ಅಂತೆ ಆ ಒಂದು ಚಾಂಪಿಯನ್ಶಿಪ್ ನ ತಂದಾಗಿಸ್ಕೊಳ್ಳೋದಕ್ಕೆ. ಇದಾದ್ಮೇಲೆ ನಮಗೆ ಶಾರ್ಲ್ಸ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶಾರ್ಲ್ಸ್ ಫ್ಲೇರ್ ಅವರು ಅಲೆಕ್ಸಾ ಬ್ಲಿಸ್ ಅವರಿಗೆ ಹೇಳ್ತಾ ಇರ್ತಾರೆ, ನಾನು ಈ ಬಾರಿನೂ ಕೂಡ ವಿಮೆನ್ಸ್ ರಾಯಲ್ ರಂಬಲ್ ನ ಗೆದ್ದು 3 ಬಾರಿ ವಿನ್ ಆಗ್ತೀನಿ ಅಂತ. ಅಂಡ್ ಅದಕ್ಕೆ ಅಲೆಕ್ಸಾ ಬ್ಲಿಸ್ ಅವರು ಇಲ್ಲ, ಈ ಬಾರಿ ನಾನ್ ವಿನ್ ಆಗ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಶಾರ್ಲ್ಸ್ ಫ್ಲೇರ್ ಅವರು, ಏನು ನೀನ್ ವಿನ್ ಆಗ್ತೀಯಾ, ನೀನು ನನಗೆ ವಿನ್ ಆಗೋದಕ್ಕೆ ಹೆಲ್ಪ್ ಮಾಡಬೇಕು, ನೀನು ನನ್ನ ಫ್ರೆಂಡು ಅಂತ ಹೇಳ್ತಾರೆ. ಅದಕ್ಕೆ ಅಲೆಕ್ಸಾ ಬ್ಲಿಸ್ ಅವರು, ಹೌದಾ ನೀನು ನನಗೆ ಹೆಲ್ಪ್ ಮಾಡಿ, ಯಾಕಂದ್ರೆ ನನಗೆ ಗೊತ್ತು ನೀನು ನನ್ನ ಫ್ರೆಂಡ್ಶಿಪ್ ನ ಚೆನ್ನಾಗಿ ನಿಭಾಯಿಸ್ತೀಯಾ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲಿವ್ ಮಾರ್ಗನ್, ರಾಕ್ಸಿನ್ ಪ್ರೀಸ್ ಹಾಗೆ ರಾಕೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವ್ರು 3 ಜನ ಬಂದು, ನೀವಿಬ್ರು ಕೂಡ ವಿನ್ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ಮ 3ರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ವಿನ್ ಆಗ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ನೀವು ಮಂಡೇ ನೈಟ್ ರಾ ಸೂಪರ್ ಸ್ಟಾರ್ಸ್ ಗಳು ಇಲ್ಲಿ ಸ್ಮ್ಯಾಕ್ ಡೌನ್ ಗೆ ಬಂದಿದ್ದೀರಾ ಅಂದ್ರೆ ಏನಾದ್ರೂ ಕೊಟ್ಟೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದೀನಿ ಅಂತ ಕನ್ಫರ್ಮ್ ಮಾಡ್ತಾರೆ. ಅಂಡ್ ನಮಗೆ ಅಲೆಕ್ಸಾ ಬ್ಲಿಸ್ ಅಂಡ್ ಶಾರ್ಲ್ಸ್ ಫ್ಲೇರ್ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರಾಕೈಲ್ ಅವರು ಕೂಡ ಇರ್ತಾರೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕೈಲ್ ಅವರು ಇಂಟರ್ಫೇರ್ ಮಾಡೋದಕ್ಕೆ ಹೋದಾಗ ನಮ್ಮ ಸ್ಟೆಫನಿ ವೆಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ಬಂದು ರಾಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದರಿಂದ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಈ ಕಡೆ ಅಲೆಕ್ಸಾ ಬ್ಲಿಸ್ ಅವರು ರಾಕ್ಸಿನ್ ಪ್ರೀಸ್ ಅವರಿಗೆ ಸಿಸ್ಟರ್ ಅಬಿಗೇಲ್ ನ ಕನೆಕ್ಟ್ ಮಾಡಿ ರಾಕ್ಸಿನ್ ಪ್ರೀಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಆಕ್ಸಿಯಂ ಹಾಗೆ ಜಾನಿ ಗ್ಯಾರ್ಗೇನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಏನ್ ಸ್ಟೋರಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಕ್ಸಿಯಂ ಅವರು ವಿನ್ ಆಗೋದ್ರ ಮುಖಾಂತರ ತನ್ನ ಮಾರ್ಕ್ಸ್ ನ ವಾಪಸ್ ತಗೊಂಡಿದ್ದಾರೆ. ಏನೇನು ಬುಕ್ ಮಾಡ್ತಾ ಇದ್ದಾರೆ ಗುರು ಶೋ ಅಲ್ಲಿ. ಇದಾದ್ಮೇಲೆ ನಮಗೆ ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಏಜ್ ಸ್ಟೈಲ್ ಅವರ ಚಾಂಟ್ ನ ಮಾಡ್ತಾ ಇರ್ತಾರೆ. ನಮ್ಮ ಏಜ್ ಸ್ಟೈಲ್ ಅವರು ಕೂಡ ರಿಂಗಿಗೆ ಬಂದು, ರಿಯಾದ್, ಸ್ಮ್ಯಾಕ್ ಡೌನ್ ಇಸ್ ದ ಹೌಸ್ ದಟ್ ಎಜೆ ಸ್ಟೈಲ್ಸ್ ಬಿಲ್ಡ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೂ ಕೂಡ ಇಡೀ ಕ್ರೌಡ್ ಎಜೆ ಸ್ಟೈಲ್ ಅನ್ನೋ ಒಂದು ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಾದ್ಮೇಲೆ ನಮ್ಮ ಏಜ್ ಸ್ಟೈಲ್ ಅವರು ಹೇಳ್ತಾರೆ, ನಾಳೆ ರಾಯಲ್ ರಂಬಲ್ ಅಲ್ಲಿ ನನಗೋಸ್ಕರ ಒಂದು ಬಿಗ್ ಮ್ಯಾಚ್ ಕಾಯ್ತಾ ಇದೆ, ನಾನು ಗಂತರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀನಿ. ಬಟ್ ಯಾರು ಕೂಡ ಆ ಒಂದು ಮ್ಯಾಚ್ ಬಗ್ಗೆ ವರಿ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಾನು ಆ ಒಂದು ಮ್ಯಾಚ್ ಅಲ್ಲಿ ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವನ ಹಲ್ ಮುರಿದಾಕಿ ಅವನನ್ನ ಸೋಲಿಸ್ತೀನಿ. ಅಂಡ್ ಅವನನ್ನ ಸೋಲಿಸೋದ್ರ ಮುಖಾಂತರ ನನ್ನ ಫಿನಾಮಿನಲ್ ಟೂರ್ ನ ಪ್ರಾರಂಭ ಮಾಡ್ತೀನಿ. ಅಂಡ್ ಈ ಒಂದು ಟೂರ್ ಅಲ್ಲಿ ನಾನು ಇನ್ನೂ ಕೂಡ 1-on-1 ಮ್ಯಾಚಸ್ ಗಳನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಗೈನ್ಸ್ಟ್ ರ್ಯಾಂಡಿ ಆರ್ಟನ್, ಅಗೈನ್ಸ್ಟ್ ಕೋಡಿ ರೋಡ್ಸ್, ಅಗೈನ್ಸ್ಟ್ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇಡೀ ಕ್ರೌಡ್ ಸಿಎಂ ಪಂಕ್ ಚಾಂಟ್ ನ ಮಾಡುತ್ತೆ. ಅಂಡ್ ಅದಕ್ಕೆ ನಮ್ಮ ಏಜ್ ಸ್ಟೈಲ್ ಅವರು, ಓಕೆ ಸಿಎಂ ಪಂಕ್ ಅವರ ಜೊತೆನೂ ಕೂಡ ಮ್ಯಾಚ್ ನ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಕ್ರೌಡ್ ಕಡೆಯಿಂದ ನಮ್ಮ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು, ನಿಲ್ಸು ಎಜೆ, ಈ ಒಂದು ಫ್ಯಾಂಟಸಿ ಬುಕಿಂಗ್ ನ ನಿಲ್ಸು ಅಂತ ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತಿ, ನಾನು ನಿನ್ನ ಕರಿಯರ್ ನ ರಾಯಲ್ ರಂಬಲ್ ಅಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ನಿನ್ನ ಒಂದು ಕರಿಯರ್ ನ ಆನ್ ದ ಲೈನ್ ಇಟ್ಟು ನೀನು ನಿನ್ನ ಲೈಫ್ ಅಲ್ಲೇ ದೊಡ್ಡ ತಪ್ಪನ್ನ ಮಾಡಿದ್ಯಾ. ಅಂಡ್ ನಾನು ಯಾವ ರೀತಿ ಜಾನ್ ಸಿನಾ ಅವ್ರನ್ನ ಸೋಲಿಸಿದ್ನೋ ಅದೇ ರೀತಿ ನಿನ್ನನ್ನು ಕೂಡ ಟ್ಯಾಪ್ ಔಟ್ ಮಾಡಿಸಿ ಸೋಲಿಸ್ತೀನಿ ಅಂತ ನಮ್ಮ ಗಂತರ್ ಅವರು ಏಜ್ ಸ್ಟೈಲ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಏಜ್ ಸ್ಟೈಲ್ ಅವರು, ಗಂತರ್ ನೀನು ನಿಜವಾಗ್ಲೂ ಕೂಡ ಫನ್ನಿ ತರ ಕಾಣಿಸ್ತಾ ಇದೀಯಾ, ಯಾಕಂದ್ರೆ ಲಾಸ್ಟ್ ಟೈಮು ನಾನು ನೋಡಿದಾಗ ನೀನೇ ಯು ಟ್ಯಾಪ್ಡ್ ಔಟ್ ಲೈಕ್ ಎ ಲಿಟಲ್ ಬಿಚ್ ಅಂತ ಹೇಳ್ತಾರೆ. ಅಂಡ್ ಅದನ್ನ ನೋಡಿ ಗಂತರ್ ಅವರಿಗೆ ಕೋಪ ಬರುತ್ತೆ. ಅವರು ಏಜ್ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋ ಹಂಗೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಹೊರಟೋಗ್ತಾರೆ. ಏನೇ ಆಗ್ಲಿ ಗೈಸ್, ಏಜ್ ಸ್ಟೈಲ್ ಹಾಗೆ ಗಂತರ್ ಅವರ ಮ್ಯಾಚ್ ನಾಳೆ ರಾಯಲ್ ರಂಬಲ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೇನೆ. ಇದನ್ನ ನಮಗೆ ಇಲ್ಜಾ ಡ್ರಾಗನ್ ಹಾಗೆ ಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಲ್ಜಾ ಡ್ರಾಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್. ನಮ್ಮ ವಿಷನ್ ನ ಎಂಟ್ರಿ ನಮಗೆ ಮೊದಲು ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರಾಗಿರ್ಬೋದು, ಸ್ಯಾಮಿ ಝೈನ್ ಆಗಿರ್ಬೋದು, ಜೇ ಉಸೋ ಅವರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಬಟ್ ಜೇ ಉಸೋ ಅವರು ಬಂದ್ ಕೂಡಲೇ ಇಡೀ ವಿಷನ್ ರ್ಯಾಂಡಿ ಆರ್ಟನ್, ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಕೋಡಿ ರೋಡ್ಸ್ ಅವರು ತನ್ನ ಪ್ರಾಪರ್ ಎಂಟ್ರಿನ ಮಾಡೋದಕ್ಕೆ ಬಿಡೋದಿಲ್ಲ. ಕೋಡಿ ರೋಡ್ಸ್ ಅವರು ಓಡ್ ಬರ್ತಾರೆ ಅಂಡ್ ಎಲ್ಲರ ಮೇಲೂ
ಕೂಡ ಅಟ್ಯಾಕ್ ಮಾಡಿ ಎಲ್ಲರನ್ನು ಕೂಡ ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಹಲವು ಕಿಕ್ ನ ಹೊಡೆಯೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗಿಗೆ ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇರಬೇಕಾದ್ರೆ ಜೇಕೋಫಾಟೋ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜೇಕೋಫಾಟೋ ಅವರಿಗೆ ಕಾಯ್ಬೇಕಾದ್ರೆ ಹಿಂದೆ ನಮ್ಮ ಜೇಕೋಫಾಟೋ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಕೋಡಿ ರೋಡ್ಸ್ ಅವರು ಜೇಕೋಫಾಟೋ ಅವರ ಮೇಲೆ ಒಂದು ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಹಂಗೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಹಲವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರ ಚಾಂಪಿಯನ್ಶಿಪ್ ರಿಂಗ್ ಮೇಲ್ಗಡೆ ಬಿದ್ದಿರುತ್ತೆ. ಆ ಒಂದು ಚಾಂಪಿಯನ್ಶಿಪ್ ನ ನಮ್ಮ ಸ್ಯಾಮಿ ಝೈನ್ ಅವರು ಲಿಫ್ಟ್ ಮಾಡೋದಕ್ಕೆ ಹೋದಾಗ ಕೋಡಿ ರೋಡ್ಸ್ ಅವರು ಕೂಡ ಬಂದು ಆ ಒಂದು ಚಾಂಪಿಯನ್ಶಿಪ್ ಗೆ ಕೈನ ಹಾಕ್ತಾರೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಇಬ್ರು ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಚಾಂಪಿಯನ್ಶಿಪ್ ನ ಇಟ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಔಟ್ ಆಫ್ ನೋವೇರ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಅವರಿಗೆ ಒಂದು ಡಬಲ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ತುಂಬಾ ದಿನ ಆಗಿತ್ತು ಡಬಲ್ ಸ್ಪಿಯರ್ ನ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಅದ್ಭುತವಾದ ಮ್ಯಾಸಿವ್ ಸ್ಪಿಯರ್ ಅಂತಾನೆ ಹೇಳ್ಬೇಕು. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಶೋನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದೀವಿ. ಸ್ಟೇಜ್ ಗೋಸ್ಕರನೇ ಹೇಳದ್ನಲ್ಲ, ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸ್ಮ್ಯಾಕ್ ಡೌನ್ ಕೂಡ ಚೆನ್ನಾಗಿತ್ತು. ಸ್ಮ್ಯಾಕ್ ಡೌನ್ ನ ಸ್ಟೇಜ್, ಸ್ಟೇಡಿಯಂ, ಅಟ್ಮಾಸ್ಫಿಯರ್ ಎಲ್ಲ ಕೂಡ ಚೆನ್ನಾಗಿತ್ತು. ಇನ್ನು ಬಹಳಷ್ಟು ಅಪ್ಡೇಟ್ ಇದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.